ವಿವೇಕ್ ಅವರು 39 ವರ್ಷ. ಸ್ವಲ್ಪ ಅವ್ರು ಮ್ಯಾಜಿಕ್ ಮಾಡ್ತಾರೆ. ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಜಡ್ಜಸ್ಗಳು ಏನ್ ನಂಬರ್ನ ಹೇಳ್ತಾರೆ ಅಂತ ಅಂದ್ಬಿಟ್ಟು ಚೀಟಿಯಲ್ಲಿ ಅವರು ಮುಂಚೆನೆ ಬರ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಇವಾಗ ನಮ್ಮ ಬಗ್ಗೆ ನಾವು ಅವ್ರ ಹತ್ರ ಏನೊಂದು ಕೊಟ್ಟಿರ್ತೀವೋ ಪೇಪರ್ಸ್ಗಳು, ಆ ಪೇಪರ್ಸ್ ಅಲ್ಲಿ ಬರ್ದಿರ್ತೀವಿ ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಏನಿಲ್ಲ ಅಂತ ಅಂದ್ಬಿಟ್ಟು ಜಡ್ಜಸ್ಗಳು ಅದು ನೋಡಿದಾಗ ಅದರ ರಿಲೇಟೆಡ್ ಕ್ವಶನ್ ಅಂತೂ ಇಲ್ಲಿ ಕೇಳ್ತಾರೆ. ಅವ್ರು ಏನ್ ಸ್ಮಾರ್ಟ್ ಅಂತಂದ್ರೆ ಜಡ್ಜಸ್ಗಳು ಯಾವ್ಯಾವ ನಂಬರ್ನ ಅವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಮುಂಚೆನೆ ಒಂದು ಪೇಪರ್ ಅಲ್ಲಿ ಬರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ರು. ಅದಕ್ಕೆ ಇಲ್ಲಿ ನೋಡಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ಜಡ್ಜಸ್ಗಳು ಕೂಡ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ, ಹೋಲ್ಡಲ್ಲಿ ಇಟ್ಟರು. ಅಂದರೆ ಇಬ್ಬರು ಸೆಲೆಕ್ಟ್ ಮಾಡ್ತಾರೆ, ಇಬ್ಬರು ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಹೋಲ್ಡಲ್ಲಿ ಇದ್ದಾರೆ. ನೋಡೋಣ ನೆಕ್ಸ್ಟಲ್ಲಿ ಯಾವ ರೀತಿ ಅವ್ರು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅದು ಮ್ಯಾಜಿಕ್ ಅಂತಲೂ ಕೂಡ ಇಲ್ಲಿ ಅನಿಸುತ್ತೆ. ಕೆಲವೊಬ್ಬರಿಗೆ ಅದು ಇಷ್ಟನೂ ಕೂಡ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನೋ ನಂಬರ್ 1 ಹೇಳ್ಕೊಂಡಿದ್ರೆ ನಾವು ಅದನ್ನು ಕರೆಕ್ಟಾಗಿ ಹೇಳಿದ್ವಿ ಅಂತ ಅಂದರೆ ಏನಪ್ಪ ಕರೆಕ್ಟಾಗಿ ಹೇಳೋದ್ರಲ್ಲ ಅಂತ ಕೆಲವೊಮ್ಮೆ ಅದು ಸಕ್ಸಸ್ ಕೂಡ ಆಗುತ್ತೆ, ಕೆಲವೊಮ್ಮೆ ಅದು ಫೇಲ್ಯೂರ್ ಕೂಡ ಆಗುತ್ತೆ. ಬಟ್ ಇಲ್ಲಿ ಇವರು ವಿವೇಕ್ ಅನ್ನೋರು ಅದ್ರಲ್ಲಿ ಸಕ್ಸಸ್ ಕೂಡ ಇಲ್ಲಿ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ ಬರೋದೇ ಜಯಪ್ರಕಾಶ್ ಅಂತಂದ್ಬಿಟ್ಟು ಆಲ್ಮೋಸ್ಟು ಶ್ರುತಿಯವರು ಇದ್ರ ಬಗ್ಗೆ ಹೇಳಿದ್ರು. ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಜನ ಫಾಲೋವರ್ಸ್ ಇದ್ದಾರೆ ಅನ್ನೋ ಆಧಾರದ ಮೇಲೆ ನಾವು ನಿಮ್ಮನ್ನ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ. ಮತ್ತೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಬೇಕಾದ್ರೂ ವಿಡಿಯೋ ಮಾಡಿರ್ಬೋದು. ಮೇನ್ ಆಗಿ ನೋಡಿ ನಾವು ಯಾವ್ದಾನ ಒಂದು ಸ್ಟೇಜ್ಗೆ ಹೋಗ್ತಿದೀವಿ, ಅಲ್ಲೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಿದೀವಿ ಅಂತಂದ್ರೆ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವ್ದಾನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ, ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ ಅಂತ ಅವರು ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ನಮ್ಮಲ್ಲಿ ಏನೊಂದು ಟ್ಯಾಲೆಂಟ್ ಇದೆ, ಒಂದು ಡ್ಯಾನ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಹಾಸ್ಯ ಇರ್ಬೋದು, ಅಲ್ಲಿ ಜಡ್ಜಸ್ಗಳು ಏನ್ ಕೂತಿರ್ತಾರೆ ಆ ಒಂದು ಟೈಮಲ್ಲಿ ಅವ್ರಿಗೆ ಇಂಪ್ರೆಸ್ ಆದ್ರೆ ಮಾತ್ರನೇ ನಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತಾರೆ. ಅಂದ್ರೆ ಏನೋ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇದ್ದಾರೆ ಹಾಗೆ ಹೀಗೆ ಅನ್ನೋ ಕಾರಣಕ್ಕೆ ಇಲ್ಲಿ ಸೆಲೆಕ್ಟ್ ಖಂಡಿತವಾಗ್ಲೂ ಮಾಡ್ಕೊಳ್ಳಲ್ಲ. ಸುಮಾರು ಜನ ಇದ್ರ ಬಗ್ಗೆ ಮಾತಾಡಿದ್ರು. ಜಯಪ್ರಕಾಶ್ ಏನಿದ್ದಾರೆ ಇವ್ರಿಗೆ ಸಿಕ್ಕಾಪಟ್ಟೆ ಒಂದು ಹತ್ರ 5 ಲಕ್ಷ ಅನ್ಕೊಳ್ಳಿ ಅಷ್ಟು ಜನ ಏನೋ ಫಾಲೋವರ್ಸ್ ಇದ್ದಾರೆ, ಅವ್ರನ್ನ ರಿಜೆಕ್ಟ್ ಮಾಡ್ಬಿಟ್ರಲ್ಲ, ಅವ್ರಿಗಿಲ್ಲಿ ಏನ್ ಕಡಿಮೆ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಿದ್ರು. ಏನ್ ಕಮ್ಮಿ ಇತ್ತು ಏನ್ ಜಾಸ್ತಿ ಇತ್ತೋ ಗೊತ್ತಿಲ್ಲ. ಬಟ್ ಅಲ್ಲಿ ಅವ್ರಿಗೆ ಒಂದು ಏನೊಂದು ಟೈಮಿಂಗ್ ಕೊಟ್ಟಿದ್ರು, ಆ ಒಂದು ಟೈಮಿಂಗ್ ನಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ ಆಗಿಲ್ಲ. ಅಂದ್ರೆ ಜಯಪ್ರಕಾಶ್ ಅವರು ಒಂದು ಡೈಲಾಗ್ ಕೂಡ ಇಲ್ಲಿ ಹೇಳ್ತಾರೆ, ಆದ್ರೆ ಅಷ್ಟೊಂದೇನು ಇಂಪ್ರೆಸ್ ಆಗಲ್ಲ. ಅವರು ಕೂಡ ರಿಜೆಕ್ಟ್ ಆಗಿ ಇಲ್ಲಿ ಹೋಗ್ತಾರೆ. ಅವ್ರು ಹೋಗ್ಬೇಕಾದ್ರೆ ಸ್ಟೇಜ್ ಏನು ಹೋಗ್ತಾ ಇರ್ತಾರೆ ಅವಾಗ ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗೆ ಕೂಡ ಇಲ್ಲಿ ಕಾಣಿಸ್ತು. ಮೇನ್ ಆಗಿ ಎಲ್ರಿಗೂ ಕೂಡ ಬೇಜಾರಾಗಿ ಆಗುತ್ತಲ್ವ, ಅಷ್ಟು ದೊಡ್ಡ ಸ್ಟೇಜ್ ಸಿಕ್ಕಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇಲ್ಲಿ ರೆಕಗ್ನೈಸ್ ಆಗಿದ್ದೀನಿ, ಆದ್ರೂ ಕೂಡ ರಿಜೆಕ್ಟ್ ಆಗ್ಬಿಟ್ನಲ್ಲ ಅಂತಂದ್ಬಿಟ್ಟು ಅನ್ಸಿರುತ್ತೆ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕಾಗುತ್ತೆ ಅಷ್ಟೇ. ಖಂಡಿತವಾಗ್ಲೂ ವೀಕ್ಷಕರೇ ಇವ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅವ್ರು ರಿಜೆಕ್ಟ್ ಆಗಿರೋದು ಆಗೋಗಿದೆ, ಬಟ್ ಇವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಿತ್ತ ಅಥವಾ ಮಾಡ್ಕೊಳ್ದೆ ಇದ್ದಿದ್ದೇ ಒಳ್ಳೇದಾಯ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸದ್ಯ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಏನಿದೆ ಮೊದಲನೇ ಲೆವೆಲ್ ಮುಗ್ದಿದೆ, 2ನೇ ಲೆವೆಲ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಟೋಟಲ್ ಆಗಿ ನೋಡಿ 60 ಜನ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ 11 ಜನ ಸೆಲೆಕ್ಟ್ ಆಗ್ತಾರೆ, 5 ಜನ ಇಲ್ಲಿ ಸ್ಟಾರ್ ಕಂಟೆಸ್ಟೆಂಟ್ ಆಗ್ತಾರೆ, ಮತ್ತೆ ಹೋಲ್ಡ್ ಅಲ್ಲಿ 13 ಜನ ಇಲ್ಲಿ ಇದ್ದಾರೆ. ಇವರಿಷ್ಟನ್ನು ಕೂಡ ಏನಿದ್ದಾರೆ ಒಟ್ಟಿಗೆ ಒಂದೇ ಸತಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಕಳಿಸಲ್ಲ. 16 ಜನನ ಮಾತ್ರನೇ ಇಲ್ಲಿ ಕಳಿಸ್ತಾರೆ. 16 ಜನದಲ್ಲಿ 3 ಜನ ಮಾತ್ರನೇ, ಅಂದ್ರೆ 16 ಜನ ಏನು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೋ ಅದರಲ್ಲಿ 3 ಜನ ಇಲ್ಲಿ ಸೆಲೆಕ್ಟ್ ಆಗೋದು. ಇಲ್ಲಿ 3 ಜನ ಏನ್ ಸೆಲೆಕ್ಟ್ ಆಗ್ತಾರೋ ಆ ಒಂದು ನಿರ್ಧಾರ ಇಲ್ಲಿ ಜನಗಳ ಕೈಯಲ್ಲೇ ಇದೆ. ಈಗ ಲೆವೆಲ್ 1 ಆಯ್ತು, ಈಗ ಲೆವೆಲ್ 2. ಈಗ ಸ್ಟಾರ್ ಕಂಟೆಸ್ಟೆಂಟ್ ಆಗಿ 5 ಜನ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೋ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಮತ್ತೆ ಹೋಲ್ಡ್ ಅಲ್ಲಿ 13 ಜನ ಇದ್ರಲ್ಲ ಅವರೆಲ್ಲರಿಗೂ ಕೂಡ ಈಗ 4 ಜನ ಜಡ್ಜಸ್ಗಳು ಹೋಲ್ಡ್ ಅಲ್ಲಿ ಇದ್ದವ್ರನ್ನ 4 ಜನನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರು. ಒಂದು ಧನುಷ್ ಅವರು ಅಂದ್ರೆ ಸರ್ಟಿಫಿಕೇಟ್ ನ ಹರಿದು ಹಾಕಿದ್ರಲ್ವಾ, ಅವರು ಧನುಷ್ ಅವರು ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅವ್ರು ಹೋಲ್ಡ್ ಅಲ್ಲಿ ಇದ್ರು. ಅನಂತರನೇ ದೀಕ್ಷಾ ಅವರು ಕೂಡ ಇಲ್ಲಿ ಸೆಲೆಕ್ಟ್ ಆದ್ರು. ಮತ್ತೆ ಸಹನಾ ಡಾಕ್ಟರ್ ಇಲ್ಲಿ ಹೋಲ್ಡ್ ಅಲ್ಲಿ ಇದ್ರಲ್ಲ ಅವರು ಕೂಡ ಇಲ್ಲಿ ಸೆಲೆಕ್ಟ್ ಆದ್ರು. ಮತ್ತೆ ರೋಶಿನಿ ಅವರು ಕೂಡ ಇಲ್ಲಿ ಸೆಲೆಕ್ಟ್ ಆದ್ರು. ಅಂದ್ರೆ ಇವಾಗ ದೀಕ್ಷಾ ಅವರು ಮೇನ್ ಆಗಿ ಒಂದು ಡೇರ್ ಚಾಲೆಂಜ್ ಕೊಟ್ಟಾಗ ಕೆಲಸ ಹೋದ್ರು ಪರವಾಗಿಲ್ಲ ಅಂತಂದ್ಬಿಟ್ಟು ಅನ್ಕೊಂಡ್ಬಿಟ್ಟು ಇಲ್ಲಿ ಡೇರ್ ಚಾಲೆಂಜ್ ತಗೊಂಡಿದ್ರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸಹನಾ ಅವರು ಕೂಡ ಡಾಕ್ಟರ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ರೋಶಿನಿ ಅವರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅಂದ್ರೆ 4 ಜನ ಈಗ ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ವರ್ಲ್ಡ್ ಅಲ್ಲಿ ಇದ್ದವ್ರಿಗೆ ಒಂದು ಟಾಸ್ಕ್ ನ ಕೊಟ್ಟರು, ಇಲ್ಲಿ ವ್ಯಾಕ್ಸ್ ಮಾಡೋದು. ಆಲ್ಮೋಸ್ಟ್ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಕಳೆದ ಸೀಸನ್ ನೀವು ನೋಡಿರ್ತೀರಾ, ಸೆಲೆಬ್ರಿಟಿಗಳು ಕೂಡ ಈ ತರ ಟಾಸ್ಕ್ ಇಲ್ಲಿ ಕೊಟ್ಟಿರ್ತಾರೆ. ಒಂದು ಸ್ವಲ್ಪ ಫನ್ನಿ ಟಾಸ್ಕ್, ಬಟ್ ಕೆಲವೊಬ್ರು ಸಿಕ್ಕಾಪಟ್ಟೆ ಇಲ್ಲಿ ನೋವಾಗುತ್ತೆ. ಗಿಲ್ಲಿಯವ್ರಿಗೂ ಕೂಡ ಒಂದು ಟಾಸ್ಕ್ ಕೊಟ್ಟಿದ್ರು, ಕಾಲ್ಗೆ ವ್ಯಾಕ್ಸ್ ಮಾಡಬೇಕು ಅಂತ ಬಿಟ್ಟು ಕಾಲಿಗೆ ಪೇಪರ್ ಹಚ್ಕೊಂಡು ಹಿಂಗೆ ತೆಗಿಯೋದು. ಇದರಲ್ಲಿ ಯಾರಪ್ಪ ಗೆಲ್ತಾರೆ ಅಂತಂದ್ರೆ ಅಭಿಷೇಕ್ ಅವರು ಇಲ್ಲಿ ಗೆಲ್ತಾರೆ. ಆ ಒಂದು ಟಾಸ್ಕ್ ಅಲ್ಲಿ ಇನ್ನೊಬ್ರು ಸೋಲ್ತಾರೆ. ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆ ಒಳಗಡೆ 16 ಜನ ಎಂಟ್ರಿ ಕೊಡ್ತಾರೆ. ಯಾರ್ಯಾರು ಇವಾಗ ಹೋಲ್ಡ್ ಅಲ್ಲಿ ಇದ್ರು ಅವರೆಲ್ಲರಿಗೂ ಕೂಡ 4 ಜನನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮಿಕ್ಕಿರೋ ಕಂಟೆಸ್ಟೆಂಟ್ಗಳಿಗೆ ಇಲ್ಲಿ ಟಾಸ್ಕ್ ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೆ ನೋಡೋಣ. 16 ಜನ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ಅದರಲ್ಲಿ 3 ಜನ ಸೆಲೆಕ್ಟ್ ಆಗೋದು. 3 ಜನ ಏನ್ ಸೆಲೆಕ್ಟ್ ಆಗ್ತಾರೋ ಆ ಒಂದು ನಿರ್ಧಾರ ಜನಗಳ ಕೈಯಲ್ಲೇ ಇರುತ್ತೆ. ಸೊ ವೀಕ್ಷಕರೇ, ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಏನ್ ನಡೀತಿದೆಯೋ ಈಗ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತಾ ಇದ್ದಾರೆ, ನೆಗೆಟಿವ್ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ.
ಪಾಸಿಟಿವ್ಗಿಂತ ಜಾಸ್ತಿ ಇಲ್ಲ ನೆಗೆಟಿವ್ ತೊಗೊಂಡಿದ್ದಾರೆ. ಅವ್ರು ಬೇಕಿತ್ತಾ ಇವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಕಾಮನ್ ಪೀಪಲ್ ಏನಿದಾರೋ ಈಗ 3 ಜನ ಎಂಟ್ರಿ ಮಾತ್ರನೇ ಕೊಡಕ್ ಆಗೋದು. ಸೆಲೆಬ್ರಿಟಿಗಳ ಜೊತೆ ಇವಾಗ ಆಡ್ತಾರಲ್ವಾ 3 ಜನ, ಆ ಅದೃಷ್ಟವಂತರು ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡಬೇಕಿದೆ. 16 ಜನ ಹೋದ್ರೂ ಕೂಡ ಅದರಲ್ಲಿ ಮಿಕ್ಕೊಳ್ಳೋದು 3 ಜನ. ನೋಡೋಣ ಯಾರು ಲಕ್ ಚೆನ್ನಾಗಿದೆ, ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಇಷ್ಟು ಜನ ಹೋಲ್ಡಲ್ಲಿದ್ದಾರೆ ಮತ್ತು ಸೆಲೆಕ್ಟ್ ಆಗಿದ್ದಾರೆ, ಸ್ಟಾರ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಇಷ್ಟು ಜನದಲ್ಲಿ ನಿಮ್ಗೆ ಯಾರು ತುಂಬ ಇಷ್ಟ ಆದರೂ ನೀವು ಯಾರು ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.